ಓಂ ನಮಃ ಶಿವಾಯ್. ಭಾರತ್ ಮಾತಾ ಶಿವಶಕ್ತಿ ಅವತಾರ್. ಪಿತಾಶ್ರೀ ಬ್ರಹ್ಮ ಬಾಬಾರವರ ವಾಣಿ. ಓಂ. ಪಿತಾಶ್ರೀ ಶಿವ ತಂದೆಯ ನೆನಪಿದೆಯೇ? ಮುರುಳಿಯ ದಿನಾಂಕ 4/8/2026. ಪ್ರಾತಃ ಕ್ಲಾಸ್ ರಿವೈಸ್ ಕೋರ್ಸ್ 11/5/2020. ಓಂ ನಮಃ ಶಿವಾಯ. ಬ್ರಾಹ್ಮಣ ಮಕ್ಕಳೇ, ಆತ್ಮದಲ್ಲಿ ಬಹಳ ಶಕ್ತಿ ಇದೆ. ಆ ಶಕ್ತಿಯನ್ನು ವಿಜ್ಞಾನದ ಸಾಧನಗಳಿಗೆ ವಶವಾಗಲು ಬಿಡಬೇಡಿ. ಬೇಕಾದರೆ ಬಳಸಿ, ಆದರೆ ಅದರ ಪ್ರಭಾವ ಆತ್ಮದ ಮೇಲೆ, ಮನಸ್ಸಿನ ಮೇಲೆ ಬೀಳಲು ಬಿಡಬೇಡಿ. ಓಂ ನಮಃ ಶಿವಾಯ. ಬದುಕಲು ತಿನ್ನುವುದು ಒಂದು ಬೇರೆ ವಿಷಯ, ಆದರೆ ತಿನ್ನುವುದಕ್ಕಾಗಿಯೇ ಬದುಕುವವರ ದೇಹಕ್ಕೆ ಬಹಳ ತೊಂದರೆಯಾಗುತ್ತದೆ. ಅಂತಿಮ ಸಮಯದಲ್ಲಿ ವೈದ್ಯರೇ ಸಿಗದಂತಹ ಪರಿಸ್ಥಿತಿ ಬರುತ್ತದೆ. ಚಿಕಿತ್ಸೆ ಯಾರು ಮಾಡುತ್ತಾರೆ? ಅವರಿಗೆ ಪ್ರಕೃತಿಯ ಜ್ಞಾನವೇ ಇರುವುದಿಲ್ಲ, ಏಕೆಂದರೆ ಅಷ್ಟು ಸಮಯದಿಂದ ಪ್ರಕೃತಿಯಿಂದ ದೂರವಿದ್ದಾರೆ. ಎಲ್ಲ ವಿಜ್ಞಾನದ ಸಾಧನಗಳಲ್ಲಿ ಬೆಳೆದಿದ್ದಾರೆ, ಗಾಡಿಗಳಲ್ಲಿ ಎಲ್ಲಾ ರೀತಿಯಲ್ಲೂ. ಆದ್ದರಿಂದ ವಿದ್ಯುತ್ ಮುಗಿದು ಹೋದಾಗ ಏನಾಗುತ್ತದೆ? ಇದೆಲ್ಲವೂ ನಿಂತು ಹೋಗುತ್ತದೆ. ಬಹಳ ಸೆಕೆಯಾಗುತ್ತದೆ. ಫ್ಯಾನ್ ನಿಂತು ಹೋಗುತ್ತದೆ, ಎಸಿ ನಿಂತು ಹೋಗುತ್ತದೆ. ಯಾರು ಈ ವಿಷಯವನ್ನು ಇಷ್ಟು ಅರ್ಥ ಮಾಡಿಕೊಳ್ಳುತ್ತಿಲ್ಲ. ಮತ್ತು ಅತಿ ಹೆಚ್ಚು ಯಾರು ಚಡಪಡಿಸುತ್ತಾರೆ ಎಂದರೆ, ಯಾರಿಗೆ ಈ ಸಾಧನಗಳ ಅಭ್ಯಾಸ ಅತಿ ಹೆಚ್ಚಿದೆಯೋ ಅವರು. ಮೆಜಾರಿಟಿ ಅಭ್ಯಾಸ ಈಗ ನಮ್ಮ ಬ್ರಾಹ್ಮಣ ಮಕ್ಕಳಿಗಿದೆ. ಸರಿ ಬಾಯ್, ಎಸಿ ಹಾಕಿ ಸಿರಿ, ಇದನ್ನು ಹಾಕಿ ಅದನ್ನು ಹಾಕಿ, ಸರಿ ಹಾಕಿರಿ, ಅಭ್ಯಾಸ ಮಾಡಿಕೊಂಡಿದ್ದೀರಲ್ಲವೇ. ನಂತರ ಏನಾಗುತ್ತದೆ? ಅವರಿಗೆ ಹೇಳಿ, ಬಿಸಿಲಿನಲ್ಲಿ ನಿಂತು ನೋಡಿ, ಕೇವಲ 5 ನಿಮಿಷ 10 ನಿಮಿಷ ನಿಲ್ಲಿರಿ. ಛತ್ರಿ ಹಿಡಿದು ನಿಂತಿರುತ್ತಾರೆ ಬಾಬಾ. ಹೌದು, ಇದು ಏನು? ಇದು ಪ್ರಕೃತಿಯಿಂದ ದೂರವಿರುವುದು. ಅರೆ, ಇದು ಪ್ರಕೃತಿಯಿಂದ ದೂರವಿರುವುದು. ಅರೆ, ಇಂದಿನಿಂದ 100 ಅಥವಾ 200 ವರ್ಷಗಳ ಹಿಂದೆ ವಿಜ್ಞಾನದ ವಿಸ್ತಾರವಿರಲಿಲ್ಲ. ಕೇವಲ ಕೆಲಸ ನಡೆಯುವಷ್ಟಿತ್ತು. ಪ್ರಕೃತಿಯೇ ಎಲ್ಲವನ್ನೂ ನೀಡಿದೆ. ಈಗ ಏನಾಗಿದೆ? ಎಲ್ಲಾ ಸಾಧನಗಳು ಎಲ್ಲವೂ ಯಾರು ಕಾಲಿನಿಂದ ನಡೆಯುವುದಿಲ್ಲ. ಎಲ್ಲರಿಗೂ ಗಾಡಿ ಬೇಕು. ಈಗ ಬಾಬಾ ಇದನ್ನೇ ಹೇಳುತ್ತಾರೆ, ಮಕ್ಕಳೇ ಸಿದ್ಧರಾಗಿರಿ ಪೇಪರ್ ಕೊಡಲು. ಸರಿತಾನೆ? ಸಿದ್ಧರಿದ್ದೀರಾ? ಯಾರು ಹೇಳುತ್ತಾರೆ ನಾವು ಗಾಡಿ ಇಲ್ಲದೆ ಎಲ್ಲಿಯೂ ಹೋಗಲು ಸಾಧ್ಯವಿಲ್ಲ ಎಂದು? ನಾವು ತಂಪಿನಲ್ಲೇ ಮಲಗುವೆವು, ನಮಗೆ ಬಹಳ ಸೆಕೆಯಾಗುತ್ತದೆ ಎಂದು. ಇದರಿಂದ ಏನು ತಿಳಿಯುತ್ತದೆ? ದೇಹದ ಅಭಿಮಾನ. ಇದರಿಂದ ಪೂರ್ಣ ಗಮನ ಯಾರ ಮೇಲಿದೆ? ಪೂರ್ಣ ದೇಹದ ಅಭಿಮಾನ. ಬಾಬಾ ಮೊದಲಿನಿಂದಲೂ ಯಾವ ಪಾಠವನ್ನು ಕಲಿಸುತ್ತಿದ್ದಾರೆ? ದೇಹಿ ಅಭಿಮಾನಿಯಾಗು, ದೇಹಿ ಅಭಿಮಾನಿಯಾಗು. ಮಕ್ಕಳೇ, ದೇಹಿ ದೇಹಿ ಎನ್ನುತ್ತಾ ಈ ಅನ್ನು ಮಾಯ ಮಾಡಿ ದೇಹ ಅಭಿಮಾನಿಯಾಗು, ದೇಹ ಅಭಿಮಾನಿಯಾಗು. ಹಾಗಾದರೆ ಬಾಬಾ ಇದರ ಹೊರತು ಯಾರ ಕೆಲಸ ನಡೆಯುವುದಿಲ್ಲ ಎಂದು ಹೇಳಿದಾಗ ಅದರರ್ಥ ಅದು ದೇಹದ ಅಭಿಮಾನವೇ? ಹೌದು, ಖಂಡಿತವಾಗಿಯೂ ದೇಹದ ಅಭಿಮಾನ. ಆ ಕಾಲದಲ್ಲಿ ಮೊದಲು ಎಲ್ಲಾ ಮಕ್ಕಳು ಅಬುವಿಗೆ ಬಂದಾಗ ಎಷ್ಟು ಗಾಡಿಗಳಿದ್ದವು ಹೇಳಲೇ? ಗಾಡಿಗಳಿರಲಿಲ್ಲ. ಆಗ ಎತ್ತಿನ ಗಾಡಿ ಇತ್ತು. ಹೌದು, ಎತ್ತಿನ ಗಾಡಿ ನಡೆಯುತ್ತಿತ್ತು. ಅದರಲ್ಲಿ ಸಾಮಾನುಗಳು ಹೋಗುತ್ತಿದ್ದವು ಮತ್ತು ಮಕ್ಕಳು ನಡೆದುಕೊಂಡು ಹೋಗುತ್ತಿದ್ದರು. ಯಾರಾದರೂ ಸುಸ್ತಾದರೆ ಅವರು ಕುಳಿತುಕೊಳ್ಳುತ್ತಿದ್ದರು. ಮೊದಲು ರಸ್ತೆಗಳು ಅಷ್ಟಾಗಿ ಇರಲಿಲ್ಲ, ಈಗ ಎಷ್ಟು ಒಳ್ಳೆಯ ರಸ್ತೆಗಳಾಗಿವೆ. ಕೆಲವರು ತಲೆಯ ಮೇಲೆ ಸಾಮಾನು ಹೊತ್ತುಕೊಂಡು ಹೋಗುತ್ತಿದ್ದರು. ರೈಲು ಬರುತ್ತಿತ್ತು. ಅಣ್ಣ, ರೈಲಿನ ಸಮಯ ಎಷ್ಟಕ್ಕೆ? ಜಗದೀಶ್ ಮಗು ಸೈಕಲ್ ಮೇಲೆ ಹೋಗಿ ವಿಚಾರಿಸಿ ಬರುತ್ತಿದ್ದನು. ಈಗ ಆದರೆ ಟೆಲಿಫೋನ್ ಇದೆ, ತಿಳಿದುಕೊಳ್ಳುತ್ತಾರೆ. ಎಷ್ಟು ಗಂಟೆಗೆ ಗಾಡಿ ಬರುತ್ತದೆ, ಎಲ್ಲಿಂದ ಹೊರಡುತ್ತದೆ, ಎಲ್ಲಿ ನಿಲ್ಲುತ್ತದೆ, ಎಷ್ಟು ಕಡೆ ನಿಲ್ಲುತ್ತದೆ. ಮೊದಲು ಏನಿತ್ತು? ಮಗು ಹೋಗುತ್ತಿತ್ತು. ಬಾಬಾ ವಿಚಾರಿಸಿ ಬರಲೇ? ಹೌದು, ಮಗು ಹೋಗಿ ವಿಚಾರಿಸಿ ಬಾ, ರೈಲು ಎಷ್ಟು ಗಂಟೆಗೆ ಬರುತ್ತದೆ ಎಂದು ಬಾಬಾ ಹೇಳುತ್ತಿದ್ದರು. ಬಾಬಾ ರೈಲು ಇಷ್ಟು ಗಂಟೆಗೆ ಬರುತ್ತದೆ ಎಂದು ಹೇಳುತ್ತಿದ್ದರು. ಒಳ್ಳೆಯದು. ಸರಿ ಮಕ್ಕಳೇ, ಬೇಗ ಬೇಗ ಸಿದ್ಧರಾಗಿರಿ, ರೈಲು ಬರಲಿದೆ. ಸೈಕಲ್ ಮೇಲೆ ಅಬು ರೋಡ್ಗೆ ಹೋಗಿ ವಿಚಾರಿಸಿ ಮೇಲೆ ಬರುತ್ತಿದ್ದನು. ಆಗ ತಿಳಿಯುತ್ತಿತ್ತು ರೈಲು ಬರಲಿದೆ ಎಂದು. ನೋಡಿ, ಮೊದಲು ಸೇವೆ ನಡೆಯಲಿಲ್ಲವೇ? ಬಾಬಾ ಮೊದಲು ಬಹಳ ಪರಿಶ್ರಮ ಪಟ್ಟಿದ್ದಾರೆ. ಇಂದು ಅದಕ್ಕೆ ಹೋಲಿಸಿದರೆ ಯಾವುದೇ ಪರಿಶ್ರಮವಿಲ್ಲ. ಹೌದು, ಯಾವುದೇ ಪರಿಶ್ರಮವಿಲ್ಲ. ಇಂದು ಹೇಳಿದರೆ ಸರಿ, ಸೈಕಲ್ ಮೇಲೆ ಅಲ್ಲಿಯವರೆಗೆ ಹೋಗಿ ಬನ್ನಿ ಎಂದು, ಇಲ್ಲ ನನ್ನ ಕಾಲು ನೋಯುತ್ತದೆ ಎನ್ನುತ್ತಾರೆ. ಅರೆ, ಯಾವುದೇ ಪರಿಶ್ರಮವಿಲ್ಲ. ಮೊದಲು ಎತ್ತಿನ ಗಾಡಿಯಲ್ಲೂ ಸಮಯ ಹಿಡಿಯುತ್ತಿತ್ತು, ನಿಧಾನವಾಗಿ. ಎತ್ತಿನ ಗಾಡಿ ಹೇಗೆ ನಡೆಯುತ್ತಿತ್ತು ಹಾಗೆಯೇ ಎಲ್ಲಾ ಮಕ್ಕಳು ಎತ್ತಿನ ಗಾಡಿಯ ಜೊತೆಗೆ ನಡೆಯುತ್ತಿದ್ದರು. ಏಕೆಂದರೆ ಹೊರೆ ಇರುತ್ತಿತ್ತು.
ಆದ್ದರಿಂದ ಆ ಎತ್ತಿನ ಗಾಡಿಯಲ್ಲಿ ಸಾಮಾನು ಇಟ್ಟು ಹೀಗೆ ನಡೆಯುತ್ತಿದ್ದರು. ಎಲ್ಲರೂ ಗಂಟು ಮತ್ತು ಬಕೆಟ್ ಮಗ್ಗಿಡಿದು ಬರುತ್ತಿದ್ದರು. ಹೌದು, ಎಲ್ಲರೂ ತಮ್ಮ ತಮ್ಮ ಸಾಮಾನುಗಳನ್ನು ತರುತ್ತಿದ್ದರು. ಏಕೆಂದರೆ ಆ ಸಮಯದಲ್ಲಿ ಬಾಬನ ಮನೆಯಲ್ಲಿ ಏನೂ ಇರಲಿಲ್ಲ. ಯಾರು ಭೇಟಿಯಾಗಲು ಬರುತ್ತಿದ್ದರೋ ಅವರು ಹಾಸಿಗೆಯನ್ನು ಜೊತೆಯಲ್ಲಿ ತರುತ್ತಿದ್ದರು. ನೋಡಿ ಸಹೋದರರೇ, ಚಳಿ ಇದೆ, ತಮ್ಮ ವ್ಯವಸ್ಥೆ ಮಾಡಿಕೊಂಡು ಬನ್ನಿ ಎಂದು ಹೇಳಲಾಗುತ್ತಿತ್ತು. ಮತ್ತು ಯಾರಿಗೆ ಪ್ರೀತಿ ಇತ್ತೋ ಅವರು ತರುತ್ತಿದ್ದರು. ಈಗ ನೋಡಿ, ಆ ಸಮಯದಲ್ಲಿ ಎಷ್ಟು ಭಾರವಾದ ಸಾಮಾನುಗಳನ್ನು ತರುತ್ತಿದ್ದರು. ಇಂದು ಸಣ್ಣದ್ದನ್ನು ಎತ್ತಲು ಹೇಳಿದರೆ, ಅರೆ ಇದರಲ್ಲಿ ಬಹಳ ಹೊರೆ ಇದೆ ಎನ್ನುತ್ತಾರೆ. ಬೇರೆಯವರಿಗೆ ಹೇಳುತ್ತಾರೆ, ತೆಗೆದುಕೊಳ್ಳಿ ಎತ್ತಿ ಎಂದು ಬೇರೆಯವರಿಗೆ ಹೇಳುತ್ತಾರೆ. ಆತ್ಮದಲ್ಲಿ ಬಹಳ ಶಕ್ತಿ ಇದೆ, ಆದರೆ ಎಲ್ಲವೂ ಮುಗಿದು ಹೋಗಿದೆ. ಈಗ ಅಂತಿಮ ಸಮಯ ಬಂದಾಗ, 4 ಕಡೆಯಿಂದ ಬರಲಿದೆ ಎಂದು ಕಂಡಾಗ ಆಗ ಓಡುತ್ತಾರೆ. ಆಗ ಶಕ್ತಿ ಎಲ್ಲಿಂದ ಬರುತ್ತದೆ? ಈಗ ನಿಮಗೆ ಹೇಳಿದರೆ, ನಾಳೆ ಈಗ ಭೂಕಂಪ ಬರಲಿದೆ, ಮನೆಯಿಂದ ಹೊರಗೆ ಬನ್ನಿ ಎಂದು, ನೀವು ಕೂಡ ಓಡಲು ಪ್ರಾರಂಭಿಸುತ್ತೀರಿ, ಹೊರಗೆ ಸಿಗುತ್ತೀರಿ. ಏಕೆಂದರೆ ಮನಸ್ಸಿನಲ್ಲಿ ಬಹಳ ಶಕ್ತಿ ಇದೆ, ಆತ್ಮದಲ್ಲಿ ಬಹಳ ಶಕ್ತಿ ಇದೆ. ಆ ಶಕ್ತಿ ಎಲ್ಲಿ ಹೂತು ಹೋಗಿದೆ? ಎಲ್ಲರೂ ಸಾಧನಗಳಿಗೆ ವಶವಾಗಿದ್ದಾರೆ. ವಿಜ್ಞಾನದ ಸಾಧನಗಳು ಒಳ್ಳೆಯವೇ, ಅದು ತಪ್ಪು ಎಂದು ಹೇಳುವುದಿಲ್ಲ, ಬಳಸಲಿ, ಉಪಯೋಗಿಸಲಿ. ಆದರೆ ಅದರ ಪ್ರಭಾವ ಆತ್ಮದ ಮೇಲೆ, ಮನಸ್ಸಿನ ಮೇಲೆ ಬೀಳಬಾರದು. ಮನಸ್ಸು ಏನು ಹೇಳುತ್ತದೆ? ಇಲ್ಲ ಸಹೋದರರೇ, ಗಾಡಿ ಇಲ್ಲದೆ ನಾನು ಒಂದು ಹೆಜ್ಜೆಯೂ ನಡೆಯಲಾರೆ. ಇದು ಪ್ರಭಾವ. ಸಾಧನಗಳು ಯಾವುದೂ ತಪ್ಪಲ್ಲ, ಸಾಧನಗಳು ಬಳಸುವುದಕ್ಕಾಗಿಯೇ ಇವೆ. ಇಲ್ಲ ಸಹೋದರ, ನಾನು ಸೆಕೆಯಲ್ಲಿ ಮಲಗಲು ಆಗುವುದಿಲ್ಲ, ನನಗೆ ತಂಪು ತಂಪಾಗಿ ಬೇಕು, ಅಥವಾ ಚಳಿಯಲ್ಲಿ ನನಗೆ ಬಿಸಿ ಬಿಸಿಯಾಗಿ ಬೇಕು, ನಾನು ಮಲಗಲಾರೆ. ಇದು ಏನು? ಇದು ಪೂರ್ಣವಾಗಿ ಸಾಧನಗಳ ಪ್ರಭಾವ ಎಲ್ಲಾ ಮಕ್ಕಳ ಮನಸ್ಸಿನ ಮೇಲೆ ಬಿದ್ದಿದೆ. ಯಾರು ಎಲ್ಲಿ ಕುಳಿತಿದ್ದಾರೋ ಗಮನವಿಟ್ಟು ಕೇಳಿಸಿಕೊಳ್ಳಿ. ಕಿವಿ ತೆರೆದು, ಕಣ್ಣು ತೆರೆದು, ಮೆದುಳು ತೆರೆದು ಈಗ ಓಡುತ್ತಾರೆ, ಬಾಗುತ್ತಾರೆ, ಅಳುತ್ತಾರೆ. ಏಕೆಂದರೆ ಎಲ್ಲರೂ ಸಾಧನಗಳಿಗೆ ವಶವಾಗಿದ್ದಾರೆ. ಹೌದು, ಸೆಕೆಯಾದರೆ ತಂಪು ಬೇಕು, ಚಳಿಯಾದರೆ ಬಿಸಿ ಬೇಕು. ಇದು ಪ್ರಕೃತಿಯ ಈಗ ಹವಾಮಾನ ಬದಲಾದಂತೆ ದೇಹದ ಅನುಸಾರ ನಮಗೆ ಇದರಲ್ಲಿ ಚಡಪಡಿಕೆ ಉಂಟಾದರೆ, ಗಾಬರಿಯಾದರೆ ಇದು ಏನು? ಪ್ರಕೃತಿಯಿಂದ ದೂರವಿರುವುದು. ಪ್ರಕೃತಿಯ ಹತ್ತಿರವಿದ್ದರೆ ಚಳಿ, ಸೆಕೆ ಎಲ್ಲಿಂದ ಉಂಟಾಗುತ್ತದೆ? ಮಕ್ಕಳೇ, ಬಹಳ ನಾಜೂಕಾದ ಸಮಯ ಬರಲಿದೆ. ಓಡುತ್ತೀರಾ ಅಥವಾ ಹೀಗೆ VVIP ತರಹ ನಿಂತಿರುತ್ತೀರಾ? ಇಲ್ಲವಲ್ಲ, ನಾನು ಬಗ್ಗಲಾರೆ. ಏಕೆ? ಇಲ್ಲ, ನಾನು VIP ಅಲ್ಲವೇ? ನಾನು ಜೀವನವಿಡೀ AC ಯಲ್ಲೇ ಇದ್ದೇನೆ, ನಾನು ಈ ಕೆಲಸ ಮಾಡಲು ಸಾಧ್ಯವಿಲ್ಲ. ಇಲ್ಲ ಇಲ್ಲ, ನಾನು ಬೇಳೆ ಇಷ್ಟು ಅಗ್ಗದ ಊಟ ತಿನ್ನಲು ಸಾಧ್ಯವಿಲ್ಲ, ಇಷ್ಟು ಸಾಧಾರಣವಾದದ್ದಲ್ಲ. ಏಕೆಂದರೆ ನಾನು ಬಹಳ ದೊಡ್ಡ ದೊಡ್ಡ ಪಕ್ವಾನಗಳನ್ನು, ಮೃಷ್ಟಾನ್ನ ಭೋಜನಗಳನ್ನು ತಿಂದಿದ್ದೇನೆ. ಈಗ ಪಕ್ವಾನ್ನಗಳು ಅಂದ್ರೆ ಅಷ್ಟೊಂದು ಮೃಷ್ಟಾನ್ನ ಭೋಜನಗಳು ಸಿಗುತ್ತವೆಯೇ? ಇಲ್ಲ. ಆದ್ದರಿಂದ ಮಕ್ಕಳಿಗೆ ಹೇಳುತ್ತಿದ್ದೇನೆ, ಮಕ್ಕಳೇ, ತಮ್ಮ ಮೆದುಳು, ಹೃದಯ, ಬುದ್ಧಿ, ಕಿವಿ, ಕಣ್ಣು ಎಲ್ಲವನ್ನೂ ತೆರೆದು ಕೇಳಿರಿ. ಪರೀಕ್ಷೆಯಂತೂ ಬ್ರಾಹ್ಮಣರದ್ದೇ ಅತಿ ಉನ್ನತವಾಗಿರುತ್ತದೆ. ಈಗ ಒಂದು ಪರೀಕ್ಷೆಯಲ್ಲಿ ಫೇಲ್ ಆದಿರಿ, ತಂದೆಯನ್ನು ಗುರುತಿಸಲಿಲ್ಲ, ಫೇಲ್. ಇದರಿಂದಲೇ ನಂಬರ್ ವಾರ್ ಪುರುಷಾರ್ಥದ ಅನುಸಾರ ಪದವಿ ಸಿಗುತ್ತದೆ. ಹಾಗೆಯೇ ಎಲ್ಲರೂ 8 ಅಥವಾ 108ರ ಮಾಲೆಯಲ್ಲಿ ಬರುತ್ತಾರೆಯೇ, ಅಥವಾ 16,108ರ ಮಾಲೆಯಲ್ಲಿ ಬರುತ್ತಾರೆಯೇ? ಇಲ್ಲ. ಈಗ 2ನೇ ಪೇಪರ್ ಇರುತ್ತದೆ. ಎಲ್ಲರಿಗೂ ಹೇಳುತ್ತಿದ್ದೇನೆ, 2ನೇ ಪೇಪರ್ ಪ್ರಕೃತಿಯದ್ದಾಗಿರುತ್ತದೆ. ವಿಜ್ಞಾನದ ಸಾಧನಗಳು ಬಂದ್ ಮತ್ತು ಪೇಪರ್ ಚಾಲು. ಅದರಲ್ಲಿ ಯಾರು ಹೆಚ್ಚು ಸಿಲುಕಿಕೊಂಡಿದ್ದಾರೋ ಅವರೆಲ್ಲರೂ ಫೇಲ್ ಆಗುತ್ತಾರೆ. ಯಾರು ಸಿಲುಕಿಕೊಂಡಿದ್ದಾರೋ ಅವರು ದೇಹವನ್ನೇ ಬಿಡುತ್ತಾರೆ, ಅಥವಾ ಅವರು ಪ್ರಕೃತಿಯ ಬಣ್ಣದಲ್ಲಿ ಬಣ್ಣಿಸಿಕೊಳ್ಳಲು ಬಹಳ ಪರಿಶ್ರಮ ಪಡಬೇಕಾಗುತ್ತದೆ. ಹೀಗಾಗುತ್ತದೆ. ಅರೆ, ಅವನು ಸೆಕೆಯಿಂದ ಸತ್ತು ಹೋದ, ಚಳಿಯಿಂದ ಸತ್ತು ಹೋದ, ಚಳಿಯಿಂದ ದೇಹ ಬಿಟ್ಟರ. ಆದ್ದರಿಂದ ತಂದೆ ಬಂದಿದ್ದಾರೆ, ಇಂತಹ ದೃಶ್ಯವನ್ನು ತೋರಿಸುತ್ತಿದ್ದಾರೆ. ಒಂದಾದ ನಂತರ ಒಂದು ಪೇಪರ್ ನಡೆಯುತ್ತಿದೆ. ಅಂತಿಮ ಸಮಯದಲ್ಲಿ ತಂದೆ ಇದನ್ನೇ ಹೇಳುತ್ತಾರೆ, ಅರೆ, ಯಾವುದಾದರೊಂದರಲ್ಲಾದರೂ ಪಾಸ್ ಆಗಿ, ಅಥವಾ ಎಲ್ಲಾ ಪ್ರಜೆಯಲ್ಲಿ ಅಥವಾ ಸಾಹುಕಾರ ಪ್ರಜೆಯಲ್ಲಿ ಹೋಗಬೇಕೆ? ಆದರೆ ಯಾವ ಮಕ್ಕಳು ಪಾಸ್ ಆಗುತ್ತಿದ್ದಾರೋ, ಹೃದಯದಿಂದ ಮಾಡುತ್ತಿದ್ದಾರೋ, ಹೌದು, ನನ್ನ ಬಾಬಾ ಬಂದಿದ್ದಾರೆ, ನನ್ನ ಬಾಬಾ ಎಲ್ಲಿಯೂ ಹೋಗುವುದಿಲ್ಲ. ನಾವು ಮಕ್ಕಳನ್ನು ಕರೆದೊಯ್ಯದೆ ಎಲ್ಲಿಗೆ ಹೋಗುತ್ತಾರೆ?
ಬಾಬಾ ಕೂಡ ಹೇಳಿದ್ದಾರೆ, ತಂದೆಗೂ ಕೂಡ ಪರಂಧಾಮದ ಬಾಗಿಲು ಮುಚ್ಚಿದೆ. ವರ ಯಾತ್ರೆ ಇಲ್ಲದಿದ್ದರೆ ವರ ಒಬ್ಬನೇ ಏನು ಮಾಡುತ್ತಾನೆ? ಹೌದಲ್ಲವೇ? ಈಗ ಇಬ್ಬರು ಜೊತೆ ಜೊತೆಯಾಗಿ ಸೇರಿದ್ದಾರೆ. ಈಗ ವರನ ಯಾತ್ರೆಯು ಒಬ್ಬಂಟಿಯಾಗಿ ಏನು ಮಾಡುತ್ತದೆ? ತಂದೆ ಹಾಗೆಯೇ ಒಬ್ಬಂಟಿಯಾಗಿ ಹೋಗುತ್ತಾರೆಯೇ? ಎಲ್ಲರನ್ನೂ ಜೊತೆಯಲ್ಲಿ ಕರೆದುಕೊಂಡೇ ಹೋಗುತ್ತಾರೆ. ಸರಿತಾನೆ ಮಕ್ಕಳೇ? ಯಾರೋ ಕೇಳಿದರು, ನೀವು ಸಾಕಾರಿ ಲೋಕಕ್ಕೆ ಸುತ್ತಾಡಲು ಬಂದಾಗ ಶಿವಬಾಬಾ ಒಬ್ಬರೇ ಇರುತ್ತಾರೆ, ಹಾಗಾದರೆ ಸಂದೇಶಿಗಳು ಶಿವಬಾಬಾರನ್ನು ಯಾವ ರೂಪದಲ್ಲಿ ನೋಡುತ್ತಾರೆ ಮತ್ತು ಮಾತುಕತೆ ಹೇಗೆ ನಡೆಯುತ್ತದೆ? ಆ ಸಮಯದಲ್ಲಿ ಲೋಕದ ಬ್ರಹ್ಮನ ಒಳಗಡೆ ಮಗು ತಂದೆಯನ್ನು ಕಂಡಿತು. ನೋಡಿ ಮಕ್ಕಳೇ, ತಂದೆ ಎಂದರೇನು? ಕೇವಲ ಜ್ಯೋತಿಬಿಂದು. ಅವರಿಗೆ ಒಂದು ಶಬ್ದವನ್ನು ಮಾತನಾಡಲು ಆಕಾರಿ ಅಥವಾ ಸಾಕಾರಿ ದೇಹದ ಅವಶ್ಯಕತೆ ಬೇಕೇ ಬೇಕು. ಆದ್ದರಿಂದ ಆ ಸಮಯದಲ್ಲಿ ಸಾಕಾರ ಬ್ರಹ್ಮನು ಸೃಷ್ಟಿಯಲ್ಲಿ ಸುತ್ತಾಡಲು ಬಂದಾಗ ಬಾಬಾ ಉತ್ತರವನ್ನು ಯಾರ ಮೂಲಕ ನೀಡಿದರು? ಯಾರು ಮೇಲಿರುವ ಬ್ರಹ್ಮನಿದ್ದಾರೋ ಅಲ್ಲವೇ? ಸಂಪೂರ್ಣ ಬ್ರಹ್ಮ ಯಾರನ್ನು ಧರ್ಮರಾಜ ಎಂದು ಕರೆಯುತ್ತಾರೆ, ಅವರಲ್ಲಿ ಬಂದು ನೀಡಿದರು. ಸಹೋದರ, ನಮ್ಮ ಕೆಲಸವೇ ಸುತ್ತಾಡುವುದು, ಸೇವೆ ಮಾಡುವುದು. ಬಾಬಾ ಹೇಳಿದರು, ಈಗ ಮೇಲೆ ಕೂರಿಸಿ ಇಡಲು ಸಾಧ್ಯವಿಲ್ಲವಲ್ಲ, ದೇಹ ಬಿಟ್ಟಿದ್ದು ಕೂರಿಸುವುದಕ್ಕಾಗಿಯೇ. ಹೋಗಿ ಇಂದು ಗಣಪತಿಯ ಸಾಕ್ಷಾತ್ಕಾರ ಮಾಡಿಸಿ, ಇಂದು ಹನುಮಂತನ ಸಾಕ್ಷಾತ್ಕಾರ ಮಾಡಿಸಿ, ಇಂದು ದುರ್ಗೆಯ ಸಾಕ್ಷಾತ್ಕಾರ ಮಾಡಿಸಿ. ಸೋದರ, ನಾವು ಅಂಟಿಕೊಳ್ಳುವವರಲ್ಲ, ನಾವು ಸುತ್ತಾಡುವವರು. ಅಂಟಿಕೊಳ್ಳುವವರು ಒಬ್ಬರೇ. ಅವರು ಯಾರು? ಲೋಕದವನು. ಯಾರು ಸೃಷ್ಟಿಯ ಮೇಲೆ ಎಂದಿಗೂ ಬರುವುದಿಲ್ಲ, ಎಂದಿಗೂ ಜನ್ಮ ತಾಳುವುದಿಲ್ಲ, ಅವರು ಅಂಟಿಕೊಳ್ಳುವ ಬ್ರಹ್ಮ. ಅದ್ಭುತವಾದ ವಿಷಯವನ್ನು ಈಗ ಹೇಳುತ್ತೇನೆ. ನಾವು ಅವರಲ್ಲಿ ಹೋದಾಗ ದೃಷ್ಟಿಯಿಂದ ಇಡೀ ಸೃಷ್ಟಿಯನ್ನು ನೋಡುತ್ತೇವೆ. ದೃಷ್ಟಿಯಿಂದ ಸೃಷ್ಟಿಯನ್ನು ನೋಡುವ ಪಾತ್ರ ನಡೆಯುತ್ತದೆ. ಹಾಗಲ್ಲ ಮೇಲೆ ಕೂರಿಸಿ ನಡೆಯುತ್ತದೆ ಎಂದು. ಕೆಳಗೂ ನಡೆಯುತ್ತಿದೆ, ಕೆಳಗೂ ಪಾತ್ರ ನಡೆಯುತ್ತಿದೆ. ಪ್ರತಿಯೊಂದು ಆತ್ಮವನ್ನು ಸುತ್ತುವರಿಯುವ ಪಾತ್ರ ಅದೇ ನಡೆಯುತ್ತದಲ್ಲವೇ? ಏಕೆಂದರೆ ನೀವು ಪಾಪವನ್ನು ದೇಹದಿಂದ ಮಾಡಿದ್ದೀರಿ. ಹಾಗಾದರೆ ಅಶರೀರಿಯಿಂದ ಶಿಕ್ಷೆ ಹೇಗೆ ನೀಡುತ್ತಾರೆ? ಆದರೆ ಅದು ಕೂಡ ಆಗುತ್ತದೆ. ಉದಾಹರಣೆಗೆ, ಯಾವುದೋ ವಸ್ತು ಸಿದ್ಧವಾಯಿತು ಎಂದು ಭಾವಿಸಿ. ಅದು ಸಿದ್ಧವಾಯಿತು, ಎಲ್ಲವೂ ಸಿದ್ಧವಿದೆ. ಆದರೆ ಅದನ್ನು ಕಡಾಯಿಯಲ್ಲಿ ಉರಿಯಬೇಕು, ರಿಫೈನ್ ಮಾಡಬೇಕು. ಮೇಲೆ ಲೋಕದಲ್ಲಿ ಯಾವ ಕೆಲಸ ನಡೆಯುತ್ತದೆ ಗೊತ್ತೇ? ರಿಫೈನ್ ಮಾಡುವ ಕೆಲಸ. ಎಲ್ಲ ಜೀವಾಣು, ಕೀಟಾಣು, ಓಂ ಶಾಂತಿ, ಮತ್ತು ಕೆಳಗೆ ಸಿದ್ಧವಾಗುವುದು ದೇಹಗಳ ಜೊತೆಗೆ. ಮತ್ತು ಯಾರು ಸಿದ್ಧವಾಗಲಿಲ್ಲವೋ ಯಾವುದೋ ಕಾರಣದಿಂದ ಮತ್ತೆ ಮೇಲೆ ಸಿದ್ಧವಾಗುತ್ತಾರೆ. ಆದ್ದರಿಂದ ಹೇಗೆ ಅವರಲ್ಲಿ ಸಂಪೂರ್ಣ ಬ್ರಹ್ಮ ಬರುತ್ತಾರೋ ಹಾಗೆಯೇ ದೃಷ್ಟಿಯಿಂದ ಸೃಷ್ಟಿಯನ್ನು ಹೀಗೆ ನೋಡುತ್ತಾರೆ. ನಂತರ ಪ್ರತಿಯೊಂದು ಆತ್ಮಕ್ಕಾಗಿ ಯಾರು ದೇಹದಲ್ಲಿದ್ದಾರೋ ಅವರಲ್ಲೂ ಧರ್ಮರಾಜನ ಪಾತ್ರ ನಡೆಯುತ್ತದೆ. ನನ್ನ ಬಾಬಾ ಏನು ಹೇಳುತ್ತಾರೆ? ಧರ್ಮರಾಜಪುರಿ ಕೇವಲ ಮೇಲೆಯೇ ಇರುತ್ತದೆ ಎಂದಲ್ಲ, ಇಲ್ಲ, ಧರ್ಮರಾಜಪುರಿ ಮಧುಬನವೂ ಆಗಲಿದೆ. ಧರ್ಮರಾಜಪುರಿ ಇಡೀ ವಿಶ್ವವೇ ಆಗಲಿದೆ. ಧರ್ಮರಾಜ ಈಗ ತಂದೆ ಇಲ್ಲಿಂದ ಬರಲು ಹೋಗಲು ರೈಲು ಹಿಡಿಯಬೇಕಿಲ್ಲ. ಮೇಲಿಂದ ನೋಡುತ್ತಿದ್ದಾರೆ, ಕೆಳಗೆ ನೋಡುತ್ತಿದ್ದಾರೆ. ಮೇಲಿಂದ ಅವರ ದೂರದೃಷ್ಟಿ ಏನು ದುರ್ಬಲವಾಗಿಲ್ಲ. ಕನ್ನಡಕ ಹಾಕಿಕೊಳ್ಳಲು ಆ ಹತ್ತಿರದ ಮತ್ತು ದೂರದ ದೃಷ್ಟಿ ಬಹಳ ತೀಕ್ಷ್ಣವಾಗಿದೆ. ಸೃಷ್ಟಿ ದೂರವಿದೆ, ಆದರೆ ಪ್ರತಿಯೊಂದು ಸಣ್ಣ ಸಣ್ಣ ವಿಷಯವನ್ನು ನೋಡುತ್ತಾರೆ. ಮೇಲೆ ಕುಳಿತು ಕೆಳಗೆ ನೋಡುತ್ತಿದ್ದಾರೆ. ವಾ, ಮಾಡಿಕೊಳ್ಳಿ ಮಾಡಿಕೊಳ್ಳಿ. ಈಗಂತೂ ಬಹಳ ಮಜಾ ಮಾಡುತ್ತಿದ್ದೀರಿ. ಸ್ವಲ್ಪ ಸಮಯದ ನಂತರ ತಡೆಯಿರಿ, ಆಗ ಅರ್ಥವಾಗುತ್ತದೆ. ಹೌದಲ್ಲವೇ? ಇದು ಪೂರ್ಣ ದೃಷ್ಟಿಯಿಂದ ಸೃಷ್ಟಿಯನ್ನು ನೋಡುವುದು. ಮತ್ತು ಯಾರು ಹೇಳುತ್ತಾರೆ ನಮ್ಮ ಬಾಬಾ ಮಧುಬನಕ್ಕೆ ಬರುತ್ತಾರೆ ಎಂದು? ಸರಿ, ಯಾವಾಗ ಮಧುಬನಕ್ಕೆ ಬರುತ್ತಾರೋ ಆಗ ಬಾಬನನ್ನು ಭೇಟಿಯಾಗಿ. ಅದಕ್ಕಿಂತ ಮೊದಲು ಬರಬೇಡಿ. ಬಾಬಾ ನೋಡುತ್ತಿದ್ದಾರೆ. ಒಳ್ಳೆಯದು ಮಕ್ಕಳೇ, ಮಾಡಿಕೊಳ್ಳಿ, ಪರವಾಗಿಲ್ಲ. ನಾವು ಸುತ್ತಾಡಲು ಹೋಗುತ್ತಿದ್ದಾಗ ಬಾಬಾ ಹೀಗೆ ಮಾತನಾಡುತ್ತಿದ್ದರು. ಆಗ ಮೇಲೆ ಯಾರು ಸಂಪೂರ್ಣ ಬ್ರಹ್ಮಲೋಕದಲ್ಲಿದ್ದಾರೋ ಅವರ ಮೂಲಕ ಎಲ್ಲಾ ಮಾತುಕತೆ ನಡೆಯುತ್ತಿತ್ತು. ಅದೇ ಲೈಟ್ ಬಾಡಿ. ಸರಿತಾನೆ ಮಕ್ಕಳೇ? ಇನ್ನೇನಾದರೂ ಪ್ರಶ್ನೆ? ನೀವು ಕೂಡ ಬಾಬನ ಜೊತೆ ಆತ್ಮಿಕ ಸಂಭಾಷಣೆ ಮಾಡುವಾಗ ಬಾಬಾ ಧರ್ಮರಾಜನ ರೂಪದಲ್ಲೇ ಸಿಗುತ್ತಾರೆಯೇ? ಹೌದು, ಖಂಡಿತ. ಹೇಗೆ ಇಲ್ಲಿ ನಾವು ಕುಳಿತಿದ್ದೇವೋ ಅಲ್ಲಿ ಶಿವಬಾಬಾ, ನಾವು ಇಲ್ಲಿ. ಆದರೆ ಕೆಲವೊಮ್ಮೆ
ಮೂವರು ಒಟ್ಟಿಗೆ ಕುಳಿತು ಆತ್ಮಿಕ ಸಂಭಾಷಣೆ ಮಾಡುತ್ತೇವೆ. ಹೇಗೆ ಇಲ್ಲಿಯೂ ಕುಳಿತು ಮಾಡುತ್ತೇವಲ್ಲವೇ? ಹೌದು, ಅದು ಸಂದೇಶದಲ್ಲೂ ಬರುತ್ತದೆ ಅಲ್ಲವೇ? ಬಾಪ್ ದಾದಾರವರ ಸಂಭಾಷಣೆ. ಹೌದು, ಇಲ್ಲಿ ಬಾಬಾ ಕುಳಿತರು, ಇಲ್ಲಿ ನಾವು ಕುಳಿತು ಮಾತನಾಡುತ್ತಿದ್ದೇವೆ. ಹೇಗೆ ಇಲ್ಲಿ ಮಾತನಾಡುತ್ತಿದ್ದೇವೋ ಹಾಗೆ. ಬಹಳ ಅದ್ಭುತವಾಗಿದೆ. ಎಲ್ಲಾ ಚಮತ್ಕಾರಗಳು ಸ್ಥೂಲ ಪ್ರಪಂಚದ ಹೊರಗಿವೆ. ಇಲ್ಲಿ ಏನೂ ಇಲ್ಲ. ಎಲ್ಲಾ ಚಮತ್ಕಾರಗಳು ಈ ಸೃಷ್ಟಿಯಿಂದ, ಈ ದೇಹದಿಂದ ಮೇಲಿವೆ. ಇಲ್ಲಿ ಏನೂ ಇಲ್ಲ. ನೋಡಲು ಬಹಳ ಮಜಾ ಬರುತ್ತದೆ, ಬಹಳ ಚೆನ್ನಾಗಿ ಅನಿಸುತ್ತದೆ. ಒಳ್ಳೆಯದು. ಈಗ ಮಕ್ಕಳ ಸರದಿ. ಇದಕ್ಕಾಗಿ ದೇಹ ಬಿಡಬೇಕಾಗುತ್ತದೆ. ಆದರೆ ಮೊದಲು ಇಲ್ಲಿ ತಂದೆಯ ಜೊತೆ ಮಜಾ ಮಾಡಿ ನಂತರ ಮೇಲೆ. ಒಳ್ಳೆಯದು. ಇನ್ನೇನಾದರೂ ಕೇಳಬೇಕಿದೆಯೇ? ಪ್ರಶ್ನೆ. ಶಾಸ್ತ್ರಗಳಲ್ಲಿ ಮತ್ತು ಸೀರಿಯಲ್ಗಳಲ್ಲಿ ತೋರಿಸಿರುವಂತೆ ಸಪ್ತ ಋಷಿಗಳು, ದುರ್ಗಾದೇವಿ, ಗಣೇಶ, ಕಾಳಿ ಮತ್ತು ಹನುಮಂತ ಮುಂತಾದವರು ಇದ್ದಾರೆ. ಹಾಗಾದರೆ ಬಾಬಾ ಇವರು ನಿಜವಾಗಿಯೂ ಇರುತ್ತಾರೆಯೇ ಅಥವಾ ಕೇವಲ ಸಾಕ್ಷಾತ್ಕಾರವೇ? ನೋಡಿ ಮಕ್ಕಳೇ, ಒಬ್ಬ ಮನುಷ್ಯ ಕೋತಿಯಂತೆ ಕಾಣಲು ಸಾಧ್ಯವೇ? ಇತ್ತೀಚೆಗೆ ಕಾಣಿಸುತ್ತಾರೆ ಕೂಡ. ಅಂತಹ ಮುಖಗಳು ಕಂಡು ಬರುತ್ತವೆ, ಹೌದಲ್ಲವೇ? ಒಳ್ಳೆಯದು. ಎರಡನೇ ವಿಷಯ, ಇವೆಲ್ಲವೂ ಎಷ್ಟು ವಿಷಯಗಳಿವೆಯೋ ಇವೆಲ್ಲವೂ ಸಂಗಮ ಯುಗದ ವಿಷಯಗಳು. ಡ್ರಾಮಾ ಎಲ್ಲಿ ರಿಪೀಟ್ ಆಗುತ್ತದೆ? ಎಲ್ಲ ದೇವಿ ದೇವತೆಗಳ ಪೂಜೆ ಎಲ್ಲಿ ನಡೆಯುತ್ತದೆ? ಸಂಗಮ ಯುಗದಲ್ಲಿ. ಕಾಳಿ, ದುರ್ಗೆ ಎಲ್ಲರೂ ಎಲ್ಲಿ ಇರುತ್ತಾರೆ? ಸಂಗಮ ಯುಗದಲ್ಲಿ. ಹೌದು. ಇದರ ಇನ್ನೊಂದು ಪಾಯಿಂಟ್ ಇದೆ. ಉದಾಹರಣೆಗೆ, ಯಾವುದೋ ದೇವಿಯ ಸಾಕ್ಷಾತ್ಕಾರವಾಯಿತು ಎಂದು ಭಾವಿಸಿ, ಯಾರಿಗೋ ಕಂಡಿತು. ಸರಿ, ಈಗ ನಿಮಗೆ ಒಂದು ಸಣ್ಣ ಕತೆ ಹೇಳುತ್ತೇನೆ. ಅದು ಎಲ್ಲರಿಗೂ ಗೊತ್ತಿದೆ. ಹೇಗೆಂದರೆ, 5 ಕುರುಡರು ಇರುತ್ತಾರೆ. ಆನೆ ನೋಡಲು ಹೋದರು. ಯಾರಾದರೂ ಕೇಳುತ್ತಾರೆ, ಆನೆ ಹೇಗಿರುತ್ತದೆ ಎಂದು? ಯಾರೋ ಹೊಟ್ಟೆಯ ಮೇಲೆ ಕೈ ಇಟ್ಟರು. ಅವರು ಗೋಡೆಯಂತಿದೆ ಎನ್ನುತ್ತಾರೆ. ಸರಿ, 2ನೇ ಕುರುಡನು ಅದರ ಮೂಗಿನ ಮೇಲೆ ಕೈ ಇಟ್ಟನು. ಹಾಗಾದರೆ ಆನೆ ಹೇಗಿರುತ್ತದೆ? ಆನೆ ಸೊಂಡಿಲಿನಂತೆ ಉದ್ದವಾಗಿದೆ ಎನ್ನುತ್ತಾರೆ. ಒಳ್ಳೆಯದು. 3ನೇಯವನು ಅದರ ಕಾಲು ಹಿಡಿದುಕೊಂಡನು. ಆನೆ ಹೇಗಿರುತ್ತದೆ? ಕಂಬದಂತಿದೆ ಎಂದನು. ಯಾರೋ ಬಾಲ ಹಿಡಿದುಕೊಂಡರು. ಅವರು ಹಗ್ಗದಂತಿದೆ ಎನ್ನುತ್ತಾರೆ. ಇನ್ಯಾರೋ ಕಿವಿ ಹಿಡಿದರು. ಅವರು ಮೊರದಂತಿದೆ ಎನ್ನುತ್ತಾರೆ. ಈಗ ಹೇಳಿ, ಇದರ ಸಾರವೇನು? ನಿಮ್ಮ ಎಲ್ಲಾ ಪ್ರಶ್ನೆಗಳು ಇದರಲ್ಲಿ ಬಂದಿವೆ. ಯಾರಿಗೆ ಯಾವ ಸಾಕ್ಷಾತ್ಕಾರವಾಯಿತೋ ಅವರು ಅದನ್ನೇ ಭಗವಂತ ಎಂದು ನಂಬಿಕೊಳ್ಳುತ್ತರು. ಪ್ರಶ್ನೆ. ಆದರೆ ಬಾಬಾ, ಈ ಮೂರ್ತಿಗಳು ತಯಾರಾಗಿವೆಯಲ್ಲವೇ? ಹನುಮಂತನದ್ದು, ದುರ್ಗೆಯ 8 ಕೈಗಳದ್ದು, ಗಣಪತಿಯದ್ದು ಇವೆಲ್ಲವೂ ಸಾಕ್ಷಾತ್ಕಾರವಾಗಿದ್ದವೆ ಅಥವಾ ಸುಮ್ಮನೆ ಮನಸ್ಸಿನಿಂದ ಮಾಡಿದ್ದಾರೆಯೇ? ನೋಡಿ ಮಕ್ಕಳೇ, ಈಗ ಯಾರು ಮೂರ್ತಿಗಳನ್ನು ಮಾಡುತ್ತಾರೋ ಭಕ್ತಿ ಮಾರ್ಗದಲ್ಲಿ ಅಂತಹ ಸಾಕ್ಷಾತ್ಕಾರಗಳು ಆಗುತ್ತವೆ ಕೂಡ. ಯಾರು ಯಾವ ಭಾವನೆಯಿಂದ ನೆನಪು ಮಾಡುತ್ತಾರೋ ಅವರಿಗೆ ಅಂತಹದ್ದೇ ಸಾಕ್ಷಾತ್ಕಾರವಾಗುತ್ತದೆ. ಭಗವಂತ ಹೇಗಿದ್ದಾನೆ? ಅರೆ, ಭಗವಂತ ಗಣೇಶನಂತಿದ್ದಾನೆ. ಅದರಿಂದಲೇ ಅವನ ಸಾಕ್ಷಾತ್ಕಾರ ಮಾಡಿಕೊಂಡರು. ಭಗವಂತ ಹೇಗಿದ್ದಾನೆ? ಭಗವಂತ ದುರ್ಗೆಯಂತಿದ್ದಾನೆ. ಇದು ಕಾಳಿಯಂತೆ ಕಾಣುತ್ತದೆ. ಅದರ ಅನುಸಾರ ನಂತರ ಅದರ ಸಾಕ್ಷಾತ್ಕಾರ ಭಕ್ತಿ ಮಾರ್ಗದಲ್ಲಿ ಆಗುತ್ತವೆ. ಆದರೆ ಎಲ್ಲರ ಸಾಕ್ಷಾತ್ಕಾರ ದ್ವಾಪರ ಯುಗದಲ್ಲಿ ಆಗುವುದಿಲ್ಲ. ದ್ವಾಪರ ಯುಗದಲ್ಲಿ ಕೇವಲ 2 ಆಗುತ್ತವೆ. ಒಂದು ಶಿವನದ್ದು, ಅದು ಮೊದಲ ಬಾರಿಗೆ ನಮಗೆ ಆಯಿತು. ಸೋಮನಾಥನ ದೊಡ್ಡ ಮಂದಿರ ನಿರ್ಮಾಣವಾಯಿತು. ಶಿವನದ್ದು ಕಂಡಿದ್ದೇನು? ಒಂದು ಹೊಳೆಯುವ ವಜ್ರವನ್ನು ಕಂಡರು. ನಮಗೆ ಅನಿಸಿತು, ಭಗವಂತ ಇವರು ಯಾರು? ಇದು ಯಾವ ಮಹಾಶಕ್ತಿ? ಯಾರ ದೇಹ ಸ್ತ್ರೀಯಂತೆಯೂ ಇಲ್ಲ, ಪುರುಷನಂತೆಯೂ ಇಲ್ಲ. ಹಾಗಾದರೆ ಹೇಗೆ? ಕಲ್ಪನೆಯಿಂದಲೂ ನೋಡಿ ಬಾಬಾ ಹೇಗೆ ಪ್ರತಿಮೆಯನ್ನು ಮಾಡಿಸಿದರು ಎಂದಾದರೂ ಯೋಚಿಸಿದ್ದೀರಾ? ನಂತರ 2ನೇ ಸಾಕ್ಷಾತ್ಕಾರವಾಯಿತು ಶ್ರೀಕೃಷ್ಣನದ್ದು. ಬಾಬಾ ಹೇಳುತ್ತಾರೆ, ಮುರಬ್ಬಿ ಮಗು ನನ್ನ ಶ್ರೀಕೃಷ್ಣ ಎಂದು. ಹೌದು. 2ನೇಯದು ಮೀರಾಳಿಗೆ ಸಾಕ್ಷಾತ್ಕಾರವಾಯಿತು ಕೃಷ್ಣನದ್ದು. ಆದ್ದರಿಂದ ಹೇಳುತ್ತಾರೆ, ದ್ವಾಪರದಲ್ಲಿ ಶ್ರೀಕೃಷ್ಣ ಬಂದನು. ಭಕ್ತಿ ಮಾರ್ಗದಲ್ಲಿ ಬಂದು ಹಾಗಲ್ಲ, ದ್ವಾಪರದಲ್ಲಿ ಶ್ರೀಕೃಷ್ಣ ಬಂದನು ಎಂದು ಹೇಳುತ್ತಾರೆ. ಆ ಸಮಯದಲ್ಲಿ ಯಾರು ಚಿಕ್ಕವರಿದ್ದಾರೋ, ರಾಜ ವಿಕ್ರಮಾದಿತ್ಯನ ಬಾಲ್ಯವಿತ್ತು, ಅದು ಸೇಮ್ ಹೀಗೆಯೇ ಇತ್ತು. ಸೇಮ್ ಹೀಗೆಯೇ. ಆದ್ದರಿಂದ ಭಕ್ತಿ ಮಾರ್ಗದ ಗಾಯನ ಮಾಡಿದರು. ದ್ವಾಪರ ಯುಗದಲ್ಲಿ ಶ್ರೀಕೃಷ್ಣ ಬಂದನು ಎಂದು. ವಾಸ್ತವದಲ್ಲಿ ದ್ವಾಪರ ಯುಗದಲ್ಲಿ ಶ್ರೀಕೃಷ್ಣ ಬರುವುದಿಲ್ಲ. ಹೇಗೆ ವಿಷ್ಣುವಿನ ಬಾಲ್ಯವನ್ನು ತೋರಿಸಿಲ್ಲವೋ
ಹಾಗೆಯೇ ರಾಜ ವಿಕ್ರಮಾದಿತ್ಯನ ಬಾಲ್ಯವನ್ನು ಎಲ್ಲಿ ತೋರಿಸಿದ್ದಾರೆ? ತೋರಿಸಿಲ್ಲವಲ್ಲ. ತಂದೆಯ ಸಾಕ್ಷಾತ್ಕಾರವಾಯಿತು. ಹೇಗೆ? ಈಗ ಸಂಗಮದಲ್ಲಿ ಯಾರು ಸಿಕ್ಕರು? ತಂದೆ ಸಿಕ್ಕರು. ಆಗ ಬಾಬಾ ಏನನ್ನು ಮಾಡಿದರು? ವಜ್ರ. ಬಾಬಾ ಯಾರು? ವಜ್ರ. ಹೀಗೆ ದ್ವಾಪರ ಯುಗದಲ್ಲೂ ತಂದೆಯ ಸಾಕ್ಷಾತ್ಕಾರವಾಯಿತು ವಜ್ರದ್ದು. ಅಲ್ಲಿಂದ ಭಕ್ತಿ ಮಾರ್ಗ ಪ್ರಾರಂಭವಾಯಿತು. ಆದ್ದರಿಂದ ಹೆಚ್ಚು ಸಾಕ್ಷಾತ್ಕಾರ ಭಕ್ತಿ ಮಾರ್ಗದಲ್ಲಿ ಮೀರಾಳದ್ದು. ನಂತರ ಮೀರಾಳಿಗೆ ಶ್ರೀಕೃಷ್ಣನದ್ದಾಯಿತು. ಅದಕ್ಕಿಂತ ಮೊದಲು ಯಾರಿಗೂ ಶ್ರೀಕೃಷ್ಣನ ಸಾಕ್ಷಾತ್ಕಾರವೇ ಆಗಿರಲಿಲ್ಲ ಮತ್ತು ಯಾರಿಗೂ ಗೊತ್ತಿರಲಿಲ್ಲ ಇವರು ಯಾರು ಎಂದು. ಒಳ್ಳೆಯದು. ಹಾಗಾದರೆ ಮೀರಾ ನಂತರ ಮೂರ್ತಿ ಮಾಡಿಸಿದಳೆ? ಹೌದು. ಹೇಗೆ ಮೂರ್ತಿ ತಯಾರಾಯಿತು? ತಮ್ಮ ಕಲ್ಪನೆಯ ಅನುಸಾರ ಎನ್ನಿ, ಸಾಕ್ಷಾತ್ಕಾರದ ಆಧಾರದಿಂದ ಎನ್ನಿ. ಆದರೂ ಅಕ್ಯುರೇಟ್ ಆಗಿ ತಯಾರಾಗಲಿಲ್ಲ. ಇಲ್ಲ, ಆಗಲ್ಲ. ಇದಕ್ಕಿಂತಲೂ ಸುಂದರವಾಗಿದೆ, ಇದಕ್ಕಿಂತಲೂ ಸುಂದರವಾಗಿದೆ. ಒಳ್ಳೆಯದು. ಆ ಮೂರ್ತಿಯಲ್ಲಿ ಆಕಾರ ಬರಲೇ ಇಲ್ಲವೇ? ಬರಲಿಲ್ಲ. ಯಾವ ಕಲಾವಿದನು ಶ್ರೀಕೃಷ್ಣನ ಮೂರ್ತಿ ಮಾಡಲು ಸಾಧ್ಯವಾಗಲಿಲ್ಲವೇ? ಎಲ್ಲಾ ಕಲಾವಿದರು ಫೇಲ್. ಇಂದಿಗೂ ಯಾರೂ ಮಾಡಲು ಸಾಧ್ಯವಿಲ್ಲ. ಅರೆ, ಯಾರಾದರೂ ಹೇಗಿರುತ್ತಾರೆ? ಯಾರು ಮಾಡಲು ಸಾಧ್ಯವಿಲ್ಲದಿದ್ದರೆ ಅವನ ಮೂಗು ಹೇಗಿರುತ್ತದೆ? ಅವನ ಕಣ್ಣು ಹೇಗಿರುತ್ತದೆ? ಯಾವ ಸಾಕ್ಷಾತ್ಕಾರಗಳು ದ್ವಾಪರ ಯುಗದ ನಂತರ ಆದವೋ? ನಂತರ ಯಾರನ್ನು ಗಣೇಶ ಎನ್ನುತ್ತಾರೋ, ನಂತರ ಅದನ್ನು ಭೂತ ಪೂಜೆ ಎನ್ನುತ್ತಾರೆ ನೋಡಿ. ಮತ್ತು ಈ ಸಾಕ್ಷಾತ್ಕಾರಗಳು ಆಗುತ್ತವೆ. ನಿಮಗೆ ತಿಳಿಸುತ್ತೇನೆ ಹೇಗೆ ಭಾರತದಲ್ಲಿ ಏನಾಗುತ್ತದೆ. ರಾಜ್ಯಕ್ಕಾಗಿ ಹೋರಾಡುತ್ತಾರೆ ರಾಜರು, ಮಹಾರಾಜರು. ಪರಸ್ಪರ ಕದನವಾಗುತ್ತದೆ. ಅದರಲ್ಲಿ ಎಷ್ಟು ಮಕ್ಕಳು ಹೋಗುತ್ತಾರೆ, ದೇಹ ಬಿಡುತ್ತಾರೆ. ನಂತರ ಅದೇ ಮಕ್ಕಳು ಭಕ್ತಿ ಮಾರ್ಗದಲ್ಲಿ ಎಲ್ಲರಿಗೂ ಸಾಕ್ಷಾತ್ಕಾರ ಮಾಡಿಸುತ್ತಾರೆ. ಯಾರೋ ಒಬ್ಬರದ್ದು, ಯಾರೋ ಒಬ್ಬರದ್ದು ಅಷ್ಟೇ. ಮುಖ್ಯ ವಿಷಯವೆಂದರೆ ಸೃಷ್ಟಿಯು ನಿಲ್ಲಬೇಕು. ಇಂದು ದೊಡ್ಡ ದೊಡ್ಡ ಸಾಧು ಸಂತರು ಇದ್ದಾರೆ. ಅವರು ತಪ್ಪು ಎಂದು ಹೇಳುವುದಿಲ್ಲ, ಏಕೆಂದರೆ ಅವರು ಕೂಡ ಬಹಳ ಒಳ್ಳೆಯ ಕರ್ತವ್ಯ ಮಾಡಿದ್ದಾರೆ. ಸೃಷ್ಟಿಯನ್ನು ಹಿಡಿದಿಟ್ಟಿದ್ದಾರೆ. ಹೆದರಿಕೆಯಿಂದ ಎಂದಾದರೂ ಎನ್ನಿ, ಭಯದಿಂದ ಅಂತನಾದರೂ ಹೇಳಿರಿ, ಪ್ರೀತಿಯಿಂದ ಅಂತನಾದರೂ ಹೇಳಿರಿ. ಹೌದಲ್ಲವೇ? ಶಾಸ್ತ್ರಗಳಲ್ಲಿ ಬರೆಯಲಾಗಿದೆ, ನೀವು ಪಾಪಕರ್ಮ ಮಾಡಿದರೆ ಭಗವಂತ ಏನು ಮಾಡುತ್ತಾನೆ? ನಿಮ್ಮನ್ನು ಬಿಸಿ ಬಿಸಿ ಬಾಂಡ್ಲಿಯಲ್ಲಿ ಹುರಿಯುತ್ತಾನೆ ಎಂದು. ಏಕೆ ಹೀಗೆ ಮಾಡಿದರು? ಮಕ್ಕಳು ಪಾಪಕರ್ಮ ಮಾಡಬಾರದು ಎಂದು. ಅದೇ ವಿಷಯಗಳನ್ನು ಶಾಸ್ತ್ರಗಳಲ್ಲಿ ಬರೆಯಲಾಯಿತು. ಆದರೆ ಶಾಸ್ತ್ರಗಳಲ್ಲಿ ಬರೆಯಲ್ಪಟ್ಟಿದ್ದರಿಂದ ಎಲ್ಲರೂ ಅದನ್ನೇ ಸತ್ಯ ಎಂದು ನಂಬಿದರು. ಇದೇ ವಿಷಯ ಯಾರಿಗೋ ಸಾಕ್ಷಾತ್ಕಾರವಾಯಿತು. ಭಗವಂತ ಧರ್ಮರಾಜನ ರೂಪದಲ್ಲಿ ಶಿಕ್ಷೆ ಹೇಗೆ ನೀಡುತ್ತಾನೆ ಎಂದು. ಆದರೆ ಈಗ ಅಂತಿಮ ಸಮಯವಾಗಿದೆ. ಅಂತಿಮ ಸಮಯ ಬಂದಂತೆಲ್ಲ ನೋಡಿ, ಎಲ್ಲಾ ವಿಷಯಗಳು ಪರಿವರ್ತನೆಯಾಗುತ್ತಿವೆ. ಎಲ್ಲವನ್ನೂ ನೋಡಿ. ಈಗ ವರ್ತಮಾನ ಸಮಯದಲ್ಲಿ ಎಲ್ಲಾ ವಿಷಯಗಳು ಹೈ ಲೆವೆಲ್ನಲ್ಲಿವೆ. ಆದರೆ ಈಗ ಸ್ವಲ್ಪ ಸಮಯದಲ್ಲೇ ನೋಡಿ, ಎಲ್ಲವೂ ಲೋಗೆ ಬಂದವಲ್ಲವೇ? ವಿಜ್ಞಾನದ ಅಹಂಕಾರ ಚೂರು ಚೂರಾಯಿತು. ಆಯಿತಲ್ಲವೇ? ಎಲ್ಲ ದೊಡ್ಡ ದೊಡ್ಡ ಗಾಡಿಗಳು ನಿಂತಿವೆ, ಏಕೆಂದರೆ ಯಾರಿಗೂ ನಡೆಸಲು ರಜೆ ಇಲ್ಲ. ದೊಡ್ಡ ದೊಡ್ಡ ಹಾಸ್ಪಿಟಲ್ಗಳು ಫೇಲ್. ಈ ಮೇಲೆ ಏರೋಪ್ಲೇನ್ಗಳು ಹಾರುತ್ತಿದ್ದವು, ಅವು ಬಂದ್. ಈಗ ನೋಡಿ, ವಿಜ್ಞಾನದ ಅಹಂಕಾರ ಏನಾಯಿತು? ಚೂರು ಚೂರಾಯಿತು. ಈಗ ಎಲ್ಲರೂ ಏನು ಮಾಡುತ್ತಿದ್ದಾರೆ? ಅರೆ ಸಹೋದರರೇ, ಇಲ್ಲಿ ನಮ್ಮ ಆಧ್ಯಾತ್ಮಿಕ ಪ್ರೋಗ್ರಾಮ್ ಇಡಿ, ಇಲ್ಲಿ ಸ್ವಲ್ಪ ಮೆಡಿಟೇಷನ್ ಮಾಡಿಸಿ, ನಮಗೂ ಮಾಡಿಸಿ ಮಾಡುತ್ತಿದ್ದಾರಲ್ಲವೇ? ಆಯಿತಲ್ಲವೇ? ಚೂರು ಚೂರು. ಆದರೆ ಜ್ಞಾನದ ಅಹಂಕಾರವನ್ನು ಯಾರು ತಮ್ಮಲ್ಲಿ ಮಾಡಿಕೊಳ್ಳುತ್ತಾರೋ ಅವರು ಕೂಡ ಚೂರು ಚೂರಾಗುತ್ತಾರೆ. ಆದ್ದರಿಂದ ಮಕ್ಕಳಿಗೆ ಹೇಳುತ್ತೇನೆ, ಮಕ್ಕಳೇ, ತಂದೆಯನ್ನು ಪ್ರೀತಿಸಿ. ಜ್ಞಾನ ಯಾರದ್ದು? ತಂದೆಯದ್ದಲ್ಲವೇ? ಸಾಗರದವನು. ತುಂಬಿಸಿಕೊಳ್ಳಿ, ತಮ್ಮ ಮಡಿಲನ್ನು ಜ್ಞಾನ ರತ್ನಗಳಿಂದ ತುಂಬಿಸಿಕೊಳ್ಳಿ. ಸರಿ, ಇನ್ನೇನಾದರೂ ಪ್ರಶ್ನೆ? ಡ್ರಾಮಾದಲ್ಲಿ ಹುಬಹು ಎಲ್ಲವೂ ಅದೇ ಆಗುತ್ತಿದೆ, ಆದರೂ ಪುರುಷಾರ್ಥ ಮಾಡಬೇಕಾಗುತ್ತದೆ. ಮತ್ತು ಪುರುಷಾರ್ಥ ಆಗುವುದಿಲ್ಲ ಎಂದರೆ ಅದಕ್ಕೇನೆನ್ನಬೇಕು? ಪುರುಷಾರ್ಥ ಮಾಡಬೇಕಾಗುತ್ತದೆ, ಆದರೆ ಆಗುವುದಿಲ್ಲ. ಎರಡು ಶಬ್ದಗಳಿವೆ. ಮಾಡಬೇಕಾಗುತ್ತದೆ, ಆದರೆ ಆಗುವುದಿಲ್ಲ. ಮಾಡಿದರೆ ಆಗುತ್ತದಲ್ಲವೇ? ಮಾಡಬೇಕಾಗುತ್ತದೆ ಎಂದರೆ ಹೇಗೆ ಆಗುತ್ತದೆ? ಈಗ ವರ್ತಮಾನವನ್ನು ನೋಡಿ. ತಂದೆ ಹೇಳುತ್ತಾರೆ, ಮಕ್ಕಳು ಈ ವಸ್ತುವನ್ನು ತಿನ್ನಬೇಡಿ, ಇದರಲ್ಲಿ ನಷ್ಟವಾಗುತ್ತದೆ ಎಂದು. ಆಗ ಮಕ್ಕಳು ಏನು ಹೇಳುತ್ತಾರೆ?
ಎಲ್ಲಿಂದ ಸುಗಂಧ ಬರುತ್ತಿದೆ? ಇಲ್ಲಿಂದ ಬರುತ್ತಿದೆ. ಇಲ್ಲ ಇಲ್ಲ, ನಮಗೆ ತಡೆಯಲು ಸಾಧ್ಯವಿಲ್ಲ. ಅದನ್ನು ತಿನ್ನಲೇಬೇಕು ಎಂದರೆ ಇದು ಪುರುಷಾರ್ಥವೇ? ಇದು ಪುರುಷಾರ್ಥವೇ? ಇದು ಯಾರ ಕೈಯಲ್ಲಿದೆ? ಬಾಬಾ ಈ ಸಂಗಮ ಯುಗದಲ್ಲಿ ಪ್ರತಿಯೊಬ್ಬ ಮಗುವಿಗೂ ಅವಕಾಶ ಕೊಡುತ್ತಾರೆ. ಹುಬಹು ರಿಪೀಟ್ ಯಾವಾಗ ಆಗುತ್ತದೆ ಎಂದರೆ ಮಕ್ಕಳು ಚಾನ್ಸ್ ನಲ್ಲಿ ಫೇಲ್ ಆದಾಗ ಬಾಬಾ ಎಲ್ಲರಿಗೂ ಅವಕಾಶ ಕೊಡುತ್ತಿದ್ದಾರೆ. ಈಗ ನೋಡಿ, ಈ ಸಮಯದಲ್ಲಿ ಎಲ್ಲರಿಗೂ ಅವಕಾಶ ಕೊಟ್ಟಿದ್ದಾರಲ್ಲವೇ? ಎಲ್ಲರಿಗೂ ಸಮಯ ಕೊಟ್ಟಿದ್ದರು, ಎಲ್ಲರಿಗೂ ಅವಕಾಶ ನೀಡಿದರು. ಕುಳಿತು ಭಗವಂತನನ್ನು ನೆನಪು ಮಾಡುವ ಅವಕಾಶ ಎಲ್ಲರಿಗೂ ನೀಡಿದರು. ನೆನಪು ಮಾಡಿ, ಭಗವಂತನಿಗಿಂತ ದೊಡ್ಡ ಶಕ್ತಿ ಪ್ರಪಂಚದಲ್ಲಿ ಯಾವುದೂ ಇಲ್ಲ ಎಂದು ನೀಡಿದರಲ್ಲವೇ? ಇಡೀ ವಿಶ್ವಕ್ಕೆ ಚಾನ್ಸ್ ನೀಡಿದರು. ಆದರೇನು ಹೇಳುವುದು? ಈಗ ಅಳುತ್ತಿದ್ದಾರೆ, ಹೇ ಭಗವಂತ, ಸಂಕಷ್ಟವಿದೆ, ದೂರ ಮಾಡು ಎಂದು. ಆದರೆ ಮಕ್ಕಳು ಕೂಡ ಬಹಳ ಚಾಲಾಕರು. ಸಂಕಷ್ಟ ದೂರವಾದರೆ ಹೇಳುತ್ತಾರೆ, ನೀವು ಯಾವ ಭಗವಂತ? ರಾಮನೋ, ಕೃಷ್ಣನೋ, ಸೀತೆಯೋ? ಯಾರು? ನಮಗೆ ತಿಳಿಯದು. ಗಾಡನ್ನು ನಂಬುವುದಿಲ್ಲ. ಇದು ನೋಡಿ, ಚಾನ್ಸ್ ಬಾಬಾ ಕೊಟ್ಟಿದ್ದಾರಲ್ಲವೇ ಎಲ್ಲರಿಗೂ. ನಂತರ ತಮ್ಮ ಭಾಗ್ಯವನ್ನು ಕಳೆದುಕೊಂಡರೆ ತಂದೆ ಏನು ಮಾಡಲಿ? ಈ ಸಮಯದಲ್ಲಿ ಅವಕಾಶವಿದೆ. ಹುಬಹು ಆಗ ರಿಪೀಟ್ ಆಗುತ್ತದೆ. ಯಾವಾಗ ಅವಕಾಶವನ್ನು ಫೇಲ್ ಮಾಡುತ್ತಾರೋ ಆಗ. ಪ್ರಶ್ನೆ, ಬಾಬಾ ಸೇವೆ ಎಷ್ಟು ವರ್ಷ ನಡೆಯುತ್ತದೆ? ಹೆಚ್ಚಿಲ್ಲ, ಈಗ ಆಯಿತು. ಈಗ ಸ್ವಲ್ಪ ಸಮಯವಿದೆ ಅಂದರೆ ಪೂರ್ಣವಾಗಿ ಹೇಳುವುದಿಲ್ಲ ಅಷ್ಟೇ. ಭೇಟಿಯಾಗುವುದು, ದೃಷ್ಟಿ ಪಡೆಯುವುದು, ಸೃಷ್ಟಿ ಬದಲಾಯಿಸುವುದು ಮತ್ತು ನಡೆಯುವುದು ಅಷ್ಟೇ. 2 ಕೆಲಸ ಬಾಕಿ ಇದೆ. ಅದರ ನಂತರ ನಾವು ಬಾಬಾ ಎಲ್ಲಿಗೆ ಹೋಗುತ್ತೇವೆ? ಎಲ್ಲಿಗೆ ಹೋಗಬೇಕು? ನೋಡಿ ಮಕ್ಕಳೇ, ನೀವು ಹೋಗುವ ಜಾಗ ಫಿಕ್ಸ್ ಆಗಿದೆ. ತಂದೆ ಎಲ್ಲಿಗೆ ಕರೆದೊಯ್ಯುತ್ತಾರೋ ಹಾಗೆ ಹೇಳಿ. ಬಾಬಾ ಎಲ್ಲಿಗೆ ಕರೆದೊಯ್ಯುತ್ತಾರೋ ಅಲ್ಲಿಗೆ ಹೋಗಬೇಕು. ಸರಿತಾನೆ ಮಕ್ಕಳೇ? ಎಲ್ಲಾ ಮಕ್ಕಳಿಗಾಗಿ ತಂದೆಯ ಒಂದೇ ಸಂದೇಶ. ಎಲ್ಲಾ ಮಕ್ಕಳಿಗೆ ಬಾಬನ ಮಧುರಾತಿ ಮಧುರ ನೆನಪು ಪ್ರೀತಿಗಳು. ಮತ್ತು ತಂದೆಯಂತೂ ಹೇಳುತ್ತಾರೆ, ಮಕ್ಕಳು ವಿಜ್ಞಾನದ ಸಾಧನಗಳಲ್ಲಿ ಹೆಚ್ಚು ಸಿಲುಕಿಕೊಳ್ಳಬೇಡಿ. ನೋಡಿದರೆ 10 ನಿಮಿಷ ಹೀಗೆ ಕುಳಿತು ನೋಡಿ ಅಷ್ಟೇ. ಬಾಬಾ ನಮಗೆ ಯಾವ ಜ್ಞಾನವನ್ನು ನೀಡುತ್ತಾರೆ? ಆತ್ಮ, ಪರಮಾತ್ಮ ಮತ್ತು ಪ್ರಕೃತಿ. ಎಲ್ಲಾ ಜ್ಞಾನವು ಇದರಲ್ಲಿದೆ. ಸರಿತಾನೆ? ಇದರಲ್ಲಿ 2 ಪರಿವರ್ತನೆಯಾಗುತ್ತದೆ. ಆತ್ಮ ಸಮಯಾನುಸಾರ ಪರಿವರ್ತನೆ, ಪ್ರಕೃತಿ ಪರಿವರ್ತನಾಶೀಲವಾಗಿದೆ. ಆದರೆ ಪರಮಾತ್ಮ ಎಂದಿಗೂ ಪರಿವರ್ತನೆಯಾಗುವುದಿಲ್ಲ. ಸರಿತಾನೆ? ಎಲ್ಲಾ ಮಕ್ಕಳು ಎಲ್ಲೆಲ್ಲಿಂದ ಭೇಟಿಯಾಗಲು ಬಂದಿದ್ದಾರೋ ಎಲ್ಲ ಪ್ರೀತಿಯ ಮಧುರ ಮಕ್ಕಳಿಗೆ ಬಾಪ್ದಾದಾರವರ ಮಧುರಾತಿ ಮಧುರ ನೆನಪು ಪ್ರೀತಿಗಳು. ಸರಿತಾನೆ? ಖುಷಿಯಲ್ಲಿ ಡಾನ್ಸ್ ಮಾಡುತ್ತಾರೆ, ಅಲ್ಲಿ ನನ್ನ ಬಾಬಾ ಬಂದಿದ್ದಾರೆ, ಮಧುರ ಬಾಬಾ ಬಂದಿದ್ದಾರೆ. ಸರಿತಾನೆ ಮಕ್ಕಳೇ? ಎಲ್ಲರಿಗೂ ನೆನಪು ಪ್ರೀತಿಯನ್ನು ತಿಳಿಸಿರಿ. ಈಗ ಹೊರಡೋಣವೇ? ಒಳ್ಳೆಯದು. ಆತ್ಮಿಕ ಮಕ್ಕಳು ಆತ್ಮಿಕ ಪಿತಾ ಬಾಪ್ದಾದಾರವರಿಗೆ ಮಾಡುವ ನೆನಪು ಪ್ರೀತಿ ಮತ್ತು ನಮಸ್ತೆ. ಧನ್ಯವಾದ ಬಾಬಾ, ಶುಕ್ರಿಯ. ವರದಾನ: ಜ್ಞಾನದ ಅಥಾರಿಟಿ ಭವ. ಇಂದಿನ ಶಾಸ್ತ್ರವಾದಿಗಳು ಕೇವಲ ಶಾಸ್ತ್ರಗಳನ್ನು ಕಂಠಪಾಠ ಮಾಡುತ್ತಾರೆ ಮತ್ತು ತಮ್ಮನ್ನು ತಾವು ಅಥಾರಿಟಿ ಎಂದು ಭಾವಿಸುತ್ತಾರೆ. ನೀವೆಲ್ಲರೂ ಜ್ಞಾನವನ್ನು ಕಂಠಪಾಠ ಮಾಡುವುದಿಲ್ಲ, ಆದರೆ ಅದರಲ್ಲಿ ಮನನ ಮಾಡುತ್ತೀರಿ. ರಮಣ ಮಾಡುವುದು ಎಂದರೆ ಮನನ ಮಾಡುವುದು, ಸ್ವರೂಪವಾಗುವುದು ಮತ್ತು ಜ್ಞಾನದ ಪ್ರತಿಯೊಂದು ಪಾಯಿಂಟ್ಸ್ನ ನಶೆಯಲ್ಲಿ ಇರುವುದು. ಹೀಗೆ ಪ್ರತಿಯೊಂದು ಜ್ಞಾನದ ಪಾಯಿಂಟ್ಸ್ನ ಅಥಾರಿಟಿ ಅಂದರೆ ಅನುಭವದ ನಶೆಯಲ್ಲಿ ಇರುವವರೇ ಜ್ಞಾನದ ಅಧಿಕಾರಿಗಳು. ಒಳ್ಳೆಯದು. ಓಂ ನಮಃ ಶಿವಾಯ.